ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಶುಕ್ರ ಮತ್ತು ವೈವಾಹಿಕ ಜೀವನ ಮತ್ತು ಶುಕ್ರ ದಶ ಮಕರ ರಾಶಿ ಮಕರ ಲಗ್ನದವರಿಗೆ ಯಾವ ತರಹದ ಒಂದು ಸ್ಥಿತಿ ಇರುತ್ತೆ. ಶುಕ್ರ ಪರ್ಟಿಕ್ಯುಲರ್ ಆಗಿ 6, 8, 12ನೇ ಮನೆಯಲ್ಲಿದ್ದಾಗ ಮತ್ತು ಸಪ್ತಮ ಭಾವದಲ್ಲಿದ್ದಾಗ, ಲಗ್ನ ಭಾವದಲ್ಲಿದ್ದಾಗ, 2ನೇ ಮನೆಯಲ್ಲಿದ್ದಾಗ ಯಾವ ತರಹದ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ, ಅಂದರೆ ಯಾವ ತರಹದ ಒಂದು ಕ್ವಾಲಿಟಿ ಇರುತ್ತೆ ವೈವಾಹಿಕ ಜೀವನದಲ್ಲಿ ಅಂತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ನೋಡಿ, ಶುಕ್ರ ಮುಖ್ಯವಾಗಿ 1, 2, 12ನೇ ಮನೆಯಲ್ಲಿದ್ದಾಗ ಯಾವ ತರಹದ ಕ್ವಾಲಿಟಿ ಆಫ್ ಮ್ಯಾರೇಜನ್ನ ನಾವು ಲೀಡ್ ಮಾಡ್ತೀವಿ ಅದನ್ನು ನಾನು ಫಸ್ಟ್ ನಿಮಗೆ ತಿಳಿಸ್ತಾ ಹೋಗ್ತೇನೆ. ನೋಡಿ, 1ನೇ ಮನೆ ಅಂತಂದ್ರೇನು, ನಮ್ಮ ಜನ್ಮ ಜಾತಕದಲ್ಲಿ ಲಗ್ನ ಭಾವ ಅಥವಾ ತನು ಭಾವ ಅಂತ ಕರಿತೀವಿ. ನೋಡಿ, ಲಗ್ನ ಭಾವ ಅನ್ನೋದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಜಾತಕದಲ್ಲಿ ಬೇರೆ ಸ್ಥಾನಗಳು ಎಷ್ಟೇ ತೊಂದರೆಯಲ್ಲಿದ್ದರೂ ಕೂಡ, ಎಷ್ಟೇ ಚೆನ್ನಾಗಿ ಇಲ್ಲದೇ ಇದ್ದರೂ ಕೂಡ, ಒಂದೇ ಒಂದು ಸ್ಥಾನ, ಅದು ಲಗ್ನ ಭಾವ ಚೆನ್ನಾಗಿದ್ದರೆ, 1ನೇ ಮನೆ ಚೆನ್ನಾಗಿದ್ದರೆ, 1ನೇ ಮನೆ ಅಂದರೆ ಏನು, ನಮ್ಮ ಒಂದು ಕ್ಯಾರೆಕ್ಟರೈಸ್ಡ್, ನಮ್ಮ ಒಂದು ಸ್ವಭಾವ, ಗುಣ, ಸೆಲ್ಫ್ ಕಾನ್ಫಿಡೆನ್ಸ್, ನಮ್ಮ ಒಂದು ನೋಟ ಯಾವ ಥರ ಇರುತ್ತೆ, ನಮ್ಮ ಒಂದು ಯೋಚನೆ ವಿಧಾನಗಳು ಯಾವ ಥರ ಇರುತ್ತೆ, ಕಷ್ಟ ಬಂದ್ರೂ ಸುಖ ಬಂದ್ರೂ ಓವರಾಗಿ ಎಕ್ಸೈಟ್ ಆಗ್ತೀವ, ಕಷ್ಟ ಬಂದಾಗ ಕುಗ್ಗಿ ಹೋಗ್ತೀವ, ಸುಖ ಬಂದಾಗ ಓವರಾಗಿ ಎಕ್ಸೈಟ್ ಆಗ್ತೀವ, ಇದೆಲ್ಲನೂ ಕೂಡ ಲಗ್ನ ಭಾವ ತೋರಿಸುತ್ತೆ. ಅಂತಹ ಲಗ್ನ ಭಾವ ಅಂದರೆ 1ನೇ ಮನೆ ಅಧಿಪತಿ ಚೆನ್ನಾಗಿದ್ದರೆ, 1ನೇ ಮನೆ ಅಧಿಪತಿ ಚೆನ್ನಾಗಿದ್ದರೆ ಜಾತಕದಲ್ಲಿ ಎಷ್ಟೇ ಕಷ್ಟಗಳು ಬಂದ್ರೂ ಕೂಡ ಅದನ್ನು ಪಾಸಿಟಿವ್ ಆಗಿ ಟರ್ನ್ ಮಾಡ್ಕೊಳೋದಕ್ಕೆ ಅಷ್ಟು ಕೆಪಾಸಿಟಿ ಕೊಡ್ತಾ ಹೋಗುತ್ತೆ. ಎಷ್ಟೇ ಕಷ್ಟ ಬಂದ್ರೂ ಒಬ್ಬರು ಕುಗ್ಗೋಗೋದಿಲ್ಲ. ನೋಡಿ, ಒಬ್ಬೊಬ್ಬರು ಕುಗ್ಗಿ ಹೋಗ್ಬಿಡ್ತಾರೆ, ಅಳ್ತಾರೆ, ಎಕ್ಸೈಟ್ ಆಗಿಬಿಡ್ತಾರೆ. ಇದೆಲ್ಲನೂ ಕೂಡ 1ನೇ ಭಾವ ತುಂಬ ಇಂಪಾರ್ಟೆಂಟು. ಅಂತಹ 1ನೇ ಭಾವದಲ್ಲಿ ಶುಕ್ರನಂತಹ ಗ್ರಹ ಬಂದಾಗ, ಶುಕ್ರ ಅಂದರೆ ಏನು, ಹ್ಯಾಪಿಯಾಗಿರ್ತಕ್ಕಂಥದ್ದು, ತನ್ನನ್ನು ತಾನು ಹ್ಯಾಪಿಯಾಗಿ ಮಾಡ್ಕೊಳ್ತಕ್ಕಂಥದ್ದು, ಇತರರ ಜೊತೆ ಹ್ಯಾಪಿಯಾಗಿರ್ತಕ್ಕಂಥದ್ದು, ಎಲ್ಲರೂ ಕೂಡ ತಮ್ಮ ಅಟ್ರಾಕ್ಷನ್ ಮಾಡ್ಕೊಳ್ತಕ್ಕಂಥದ್ದು, ತಮ್ಮ ಕಡೆ ಸೆಳೆತ ಮಾಡ್ಕೊಳ್ತಕ್ಕಂಥದ್ದು. ಅಂತಹ ಶುಕ್ರ ಲಗ್ನ ಭಾವದಲ್ಲಿ ತನು ಭಾವದಲ್ಲಿ ಸ್ಟ್ರಾಂಗ್ ಆಗಿದ್ದಾಗ ಎಂತಹ ಕಷ್ಟ ಬಂದ್ರೂ ಕೂಡ, ಅದು ಎಸ್ಪೆಷಲಿ ಮದುವೆಯ ಜೀವನದಲ್ಲಿ ಸಾಕಷ್ಟು ಸಂತೋಷಕರವಾಗಿರ್ತಕ್ಕಂತಹ ಮಾನಸಿಕ ಧೈರ್ಯ ಅವ್ರಿಗೆ ಕೊಡ್ತಾ ಹೋಗುತ್ತೆ. ಶುಕ್ರ ಜಾತಕದಲ್ಲಿ 1ನೇ ಭಾವದಲ್ಲಿದ್ದಾಗ ಆ್ಯಕ್ಟಿವ್ ಆಗಿರ್ತೀವಿ, ಎಲ್ಲರೂ ಕೂಡ ನಮ್ಮ ಕಡೆ ಸೆಳೆತ ಆಗ್ತಾರೆ. ನೋಡಿ, ಒಬ್ಬೊಬ್ಬರು ನೋಡಿದ ತಕ್ಷಣ ಅವ್ರನ್ನ ಮತ್ತೆ ನೋಡಬೇಕು, ಅವ್ರ ಜೊತೆ ಮಾತಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಬಿಕಾಸ್ ಆಫ್ ಶುಕ್ರ ಅಂದರೆ ಮುಟ್ಟೋದಕ್ಕಾಗಲ್ಲ ಅಂತಹ ಒಂದು ಎಕ್ಸಾಂಪಲ್ ಕೊಡ್ತೀವಿ. ನೋಡಿ, ಎಕ್ಸಾಂಪಲ್ ನಾವು ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡ್ತೀವಿ, ಹೀರೋ ಹೀರೋಯಿನ್ನ ನಾವು ನೋಡ್ತೀವಿ, ವಿಸಿಲ್ ಹೊಡಿತೀವಿ ಅಥವಾ ನಾವು ಕೇಕೆ ಹೊಡಿತೀವಿ, ಆ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗದೆ ಅವರು ನೋಡಿದ ತಕ್ಷಣ ಆ ಥರ ಮಾಡ್ತೀವಿ ನಾವು, ಬಟ್ ಮುಟ್ಟೋದಕ್ಕಾಗಲ್ಲ. ಅಂದರೆ ಶುಕ್ರ ಜನ್ಮಜಾತಕದಲ್ಲಿ 1ನೇ ಮನೆಯಲ್ಲಿದ್ದಾಗ ಎಷ್ಟೇ ಕಷ್ಟ ಬಂದರೂ ಕೂಡ ತನ್ನನ್ನು ತಾನು ಕೆಳಗಡೆ ಅಂದರೆ ಡಿಗ್ರೇಡ್ ಮಾಡ್ಕೊಳ್ದೇ ಸಂತೋಷಕರವಾಗಿರ್ತಕ್ಕಂಥದ್ದು, ಅಂದರೆ ಎಂತಹ ಕಷ್ಟ ಬಂದರೂ ಅದನ್ನು ಹ್ಯಾಪಿಯಾಗಿ ಟರ್ನ್ ಮಾಡ್ಕೊಳ್ತಕ್ಕಂತಹ ಶಕ್ತಿ ಕೊಡ್ತಾರೆ. ಅದು ಮದುವೆ ಜೀವನದಲ್ಲೂ ಕೂಡ ಸಾಕಷ್ಟು ಉತ್ತಮವಾಗಿರ್ತಕ್ಕಂತಹ ಜೀವನ ನಡೆಸ್ತಾ ಹೋಗ್ತಾರೆ ಇವರು ತನುಭಾವದಲ್ಲಿ ಶುಕ್ರ ಇದ್ದರೆ. ಅದೇ ಶುಕ್ರ ಜಾತಕದಲ್ಲಿ 1ನೇ ಮನೆಯಲ್ಲಿದ್ದಾಗ ಶುಕ್ರನಿಗೆ ಅಫಿಲೆಕ್ಟೆಡ್ ಆಗಬಾರ್ದು, ಬೇರೆ ಕೆಟ್ಟ ಗ್ರಹಗಳ ದೃಷ್ಟಿ ಇರಬಾರ್ದು. ಕುಜ ಈಗ ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಒಂದು ಅಂದರೆ ಜನ್ಮ ಜಾತಕದಲ್ಲಿ 1ನೇ ಭಾವದಲ್ಲಿದ್ದಾಗ ನಮ್ಮ ಕಡೆ ಎಲ್ಲರೂ ಸೆಳೆತ ಆಗ್ತಾರೆ, ಎಸ್ಪೆಷಲಿ ಹೆಣ್ಮಕ್ಳು. ಗಂಡ್ಮಕ್ಳ ಜಾತಕದಲ್ಲಿ ಏನಾದರೂ ಲಗ್ನ ಭಾವದಲ್ಲಿ ಶುಕ್ರ ಇದ್ದು ಆ ಒಂದು ಪರಿಸ್ಥಿತಿಗಳು, ಅಷ್ಟಕವರ್ಗ ಬಿಂದುಗಳು ಎಲ್ಲ ಕೂಡ ಚೆನ್ನಾಗಿ ಕೊಟ್ಟಿದ್ರೆ ನೋಡೋದಕ್ಕೆ ತುಂಬ ಸುಂದರವಾಗಿರ್ತಾರೆ. ಅವರ ಆ್ಯಕ್ಟಿವಿಟಿ ಆಗಿರ್ಬೋದು, ಸಂತೋಷವಾಗಿ ಅವ್ರ ನಗು ಆಗಿರ್ಬೋದು, ಎಲ್ಲನೂ ಕೂಡ ಅಟ್ರಾಕ್ಟಿವ್ ಆಗಿರುತ್ತೆ. ಶುಕ್ರ ಅಂದರೆ ಅಟ್ರಾಕ್ಟಿವ್. ಸೊ ಅಂತಹ ಅಟ್ರಾಕ್ಷನ್ ಮಾಡಿಸ್ಬಿಡ್ತಾರೆ. ಹೆಣ್ಮಕ್ಳು ಆಗಿರ್ಬೋದು, ಗಂಡು ಮಕ್ಕಳು ಆಗಿರಬಹುದು. ಸೊ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾನೆ, ಎಷ್ಟು ಚೆನ್ನಾಗಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಸ್ಮೈಲ್ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನಾವು ಆಕರ್ಷಿತರಾಗ್ತೀವಿ, ಅವ್ರ ಜೊತೆ ಮಾತಾಡಬೇಕು ಅಂತ ಬಯಸ್ತೀವಿ. ಸೊ ಆಗಿದ್ದಾಗ ಅಂತಹ ಶುಕ್ರ ಪವಿತ್ರ ಅಂದರೆ ಲಗ್ನದಲ್ಲಿ 1ನೇ ಮನೆಯಲ್ಲಿದ್ದಾಗ ಒಬ್ಬರೇ ಇದ್ದರೆ ಮಾತ್ರ ಈ ಥರ ಕ್ವಾಲಿಟಿ ಇರುತ್ತೆ. ಅದೇ ಅಫಿಲೆಕ್ಟೆಡ್ ಆದಾಗ ಅಂದರೆ ಬೇರೆ ಕೆಟ್ಟ ಗ್ರಹಗಳ ದೃಷ್ಟಿ ಇದ್ದಾಗ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ.
ಆ ಏನು ನಿಮ್ಮ ಹತ್ರ ಬರ್ತಾರೋ ಅವ್ರ ಜೊತೆ ನಾವು ಮಿಸ್ಯೂಸ್ ಮಾಡಬೇಕಾಗಿರೋದು, ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತೀವಿ ಕೆಲವೊಂದು ಸಲ. ಅಂದರೆ ಶುಕ್ರ ಒಬ್ಬರೇ ಇದ್ದಾಗ ಒಂದು ತರಹದ ಫಲಿತಾಂಶಗಳು, ಅವರನ್ನು ಬೇರೆ ಕೆಟ್ಟ ಗ್ರಹಗಳು ಮಾರಕ ಗ್ರಹಗಳು ನೋಡಿದಾಗ ಆ ತರಹ ಒಂದು ಫಲಿತಾಂಶಗಳು ಬೇರೆ ಇರುತ್ತೆ. ಶುಕ್ರ ಅಂದರೆ ಒಂದು ಹ್ಯಾಪಿನೆಸ್. ಅದೇ ಕುಜ ಅಂತ ಗ್ರಹ ಜೊತೆಲಿ ಕುತ್ಕೊಂಡಾಗ ಎಕ್ಸ್ಟ್ರೀಮ್ ಹ್ಯಾಪಿನೆಸ್ ಕೇಳ್ತಾನೆ, ಇನ್ನೂ ಬೇಕು ಅಂತ ಹೇಳಿಬಿಟ್ಟು. ಅದು ಯಾವುದೇ ಒಂದು ವಿಚಾರದಲ್ಲಾಗಿರಬಹುದು. ಅಂದರೆ ಲಗ್ನದಲ್ಲಿ 1ನೇ ಮನೆ ಶುಕ್ರ ಇದ್ದಾಗ ತುಂಬ ಒಳ್ಳೆಯದು. ಎಷ್ಟೇ ನೋವಿದ್ರು, ಎಷ್ಟೇ ಸಂಕಟ ಇದ್ರೂ ಹ್ಯಾಪಿಯಾಗಿ ತಮ್ಮ ಲೈಫಲ್ಲಿ ಮುಂದಕ್ಕೆ ಹೋಗ್ತಾರೆ. ಬಟ್ ಶುಕ್ರನಿಗೆ ಬೇರೆ ಗ್ರಹಗಳ ದೃಷ್ಟಿ ಇರಬಾರ್ದು. ಆವಾಗ ಶುಕ್ರ ಮಹಾದಶ ಯೋಗ ಕೊಡುತ್ತೆ. ಇಲ್ಲ ಅಂದರೆ ಶುಕ್ರ ಮಹಾದಶ ಯೋಗ ಕೊಡಲ್ಲ, ತೊಂದರೆ ಕೊಡ್ತಾ ಹೋಗುತ್ತೆ. ಈ ರಿಲೇಷನ್ಶಿಪ್ಪು, ಇಲ್ಲಿಗಲ್ ಅಫೇರ್ಸ್, ಇದಕ್ಕೆ ಎಲ್ಲನೂ ಕೂಡ ಈ ಶುಕ್ರನಿಗೆ ಬೇರೆಯವರು ಬಂದು ಕುತ್ಕೊಂಡಾಗ, ಬೇರೆ ಗ್ರಹಗಳು ಬಂದು ಕುತ್ಕೊಂಡಾಗ ಅಲ್ಲಿ ತೊಂದರೆಗಳನ್ನು ಅವರೇ ಕ್ರಿಯೇಟ್ ಮಾಡ್ಕೊತ ಹೋಗ್ತಾರೆ. ಅದೇ 2ನೇ ಮನೆಯಲ್ಲಿದ್ದಾಗ, 2ನೇ ಮನೆ ಅಂತಂದ್ರೇನು? ವಾಕ್ ಸ್ಥಾನ, ಕುಟುಂಬ ಸ್ಥಾನಕ್ಕೂ ಮದುವೆಗೂ ಸಂಬಂಧ ಏನು? ನಮ್ಮ ಒಂದು ಕುಟುಂಬ ಏರ್ಪಾಟು ಆಗಬೇಕು ಅಂದರೆ ನಮಗೆ ಮದುವೆ ಆಗಬೇಕು. ಸೊ ಕುಟುಂಬದ ಮೌಲ್ಯಗಳನ್ನು ಹೇಳ್ತಾ ಹೋಗುತ್ತೆ 2ನೇ ಮನೆಯಲ್ಲಿ ಶುಕ್ರ ಇದ್ದಾಗ. ನಮ್ಮ ಧ್ವನಿ ಯಾವ ಥರ ಇದೆ, ನಾವು ಸಿಂಗರ್ ಆಗೋದಕ್ಕೆ 2ನೇ ಮನೆ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಸಿನಿಮಾ ಫೀಲ್ಡಲ್ಲಿ ಶುಕ್ರ, ಸಿನಿಮಾ ಫೀಲ್ಡ್ 2ನೇ ಮನೆ ಇದ್ದಾಗ ಸಿಂಗರ್ಸ್ ಆಗ್ಬೋದು. ಆದರೆ ಶುಕ್ರನ ಬಲ ಎಷ್ಟಿದೆ ಅಂತ ನೋಡ್ಕೋಬೇಕು. ಶುಕ್ರನ ಬಲ ಅಲ್ಲಿ ಎಷ್ಟಿದೆ ಅಂತ ನಾವು ನೋಡಿಕೊಂಡ್ರೆ ಗೊತ್ತಾಗ್ತಾ ಹೋಗುತ್ತೆ. ಇನ್ನು 2ನೇ ಮನೆಯಲ್ಲಿ ನೋಡಿ, ನಮ್ಮ ಕುಟುಂಬದಲ್ಲಿ ನಮ್ಮ ಅಪ್ಪ ಅಮ್ಮ ಅಥವಾ ನಮ್ಮ ತಂದೆ ತಾಯಿಗಳೇನಾದರೂ ಚಿಕ್ಕಂದಿನಲ್ಲಿ ಜಗಳ ಆಡೋದು ನೋಡ್ತಾ ಇದ್ರೆ ಆ ಕುಟುಂಬದ ಮೌಲ್ಯ ಏನಾಗ್ತಾ ಹೋಗುತ್ತೆ, ಇವ್ರಿಗೆ ವಿರಕ್ತಿ ಬರ್ತಾ ಹೋಗುತ್ತೆ. ಅಂದರೆ ಮದುವೆ ಆಗಬಾರ್ದು, ಏನಿದೆ ಮದುವೆ ಜೀವನ ಅಂತಕ್ಕಂಥದ್ದು ಇವ್ರಿಗೆ ಬಂದ್ಬಿಡುತ್ತೆ. ಡಿಪೆಂಡ್ಸ್ ಆನ್ ಶುಕ್ರ ಎಷ್ಟು ಬಲಿಷ್ಠ ಆಗಿದ್ದಾರೆ, ಬಲಹೀನ ಆಗಿದಾರ, ಅದ್ರ ಮೇಲೆ ಕುಟುಂಬದ ಮೌಲ್ಯ ಗೊತ್ತಾಗ್ತಾ ಹೋಗುತ್ತೆ. ಇನ್ನು 12ನೇ ಮನೆ ಅಂತಂದ್ರೇನು? ಬೆಡ್ ಪ್ಲೆಸರ್, ಶಾರೀರಿಕ ಸುಖ, ಫಿಸಿಕಲ್ ರಿಲೇಷನ್ಶಿಪ್, ಒಳ್ಳೆಯ ನಿದ್ದೆ ಬರ್ತಕ್ಕಂಥದ್ದು, ಒಳ್ಳೆಯ ಸುಖ ಭೋಗಗಳನ್ನು ಅನುಭವಿಸ್ತಕ್ಕಂಥದ್ದು, ಹೊರದೇಶ ವಾಸ, ದೂರ ಪ್ರದೇಶದಲ್ಲಿ ಹೋಗಿ ವಾಸ ಮಾಡ್ತಕ್ಕಂಥದ್ದು. ಶುಕ್ರ ಅಫಿಲೆಕ್ಟ್ ಆಗಲಿಲ್ಲ ಅಂದರೆ ಒಳ್ಳೆಯ ಸುಖ ಪಡಿತಾ ಹೋಗ್ತಾರೆ, ಒಳ್ಳೆಯ ರೀತಿಯಲ್ಲಿ ಸುಖ ಪಡಿತಾ ಹೋಗ್ತಾರೆ. ಫಿಸಿಕಲ್ ಆಗಿರ್ಬೋದು, ಫಿಸಿಕಲ್ ರಿಲೇಷನ್ಶಿಪ್ ಆಗಿರ್ಬೋದು, ಹೆಂಡತಿ ಜೊತೆ ಗಂಡನ ಜೊತೆ ಒಳ್ಳೆಯ ಒಂದು ಫಿಸಿಕಲ್ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ. ಒಳ್ಳೆಯ ನಿದ್ರೆ ಮಾಡ್ತಾರೆ, ಸಾಕಷ್ಟು ಉತ್ತಮವಾದ ಕೆಲಸಗಳನ್ನು ಕೂಡ ಮಾಡ್ತಾ ಹೋಗ್ತಾರೆ 12ನೇ ಮನೆಯಲ್ಲಿದ್ದಾಗ. ಅದೇ 12ನೇ ಮನೆಯಲ್ಲಿ ಅಫಿಲೆಕ್ಟ್ ಅಂದರೆ ಕೆಟ್ಟ ಗ್ರಹಗಳು. 12ನೇ ಮನೆ ಅಂದರೆ ಕುಜ ಶುಕ್ರ, ಕುಜ ರಾಹು ಬಂದರೆ ಆ ಫಿಸಿಕಲ್ ರಿಲೇಷನ್ಶಿಪ್ ಆಗ್ಬಿಡುತ್ತೆ. ಇಲ್ಲಿಗಲ್ ರಿಲೇಷನ್ಶಿಪ್ ಮಾಡಿಕೊಂಡು ತುಂಬ ಕಷ್ಟಪಡಬೇಕಾಗುತ್ತೆ. ಶುಕ್ರ ಮಹಾದಶ ತೊಂದರೆ ಕೊಡ್ತಾ ಹೋಗುತ್ತೆ. ಬೇರೆ ವ್ಯಕ್ತಿಗಳ ಜೊತೆ ಸ್ನೇಹ ಸಂಪರ್ಕಗಳು, ಏನೇನೋ ಕೆಲವೊಂದು ವಿಚಾರಗಳನ್ನು ಮಾಡ್ಕೊಳ್ತಾ ಅಲ್ಲಿ ತುಂಬ ನೋವು ಪಡಬೇಕಾಗುತ್ತೆ, ಜೀವನವನ್ನು ಹಾಳು ಮಾಡ್ಕೋಬೇಕಾಗುತ್ತೆ. ಶುಕ್ರ ಒಂದೇ ಗ್ರಹ, ಶುಕ್ರ ಒಬ್ಬರೇ ಇರಬೇಕು. ಬೇರೆ ಗ್ರಹಗಳ ಜೊತೆ ಇದ್ದರೆ ಅವ್ರಿಗೆ ತೊಂದರೆ ಆಗ್ತಾ ಹೋಗುತ್ತೆ. ಅವರ ವೈವಾಹಿಕ ಜೀವನದಲ್ಲಿ ಎಸ್ಪೆಷಲಿ ತೊಂದರೆ ಆಗ್ತಾ ಹೋಗುತ್ತೆ. ಇನ್ನು 6ನೇ ಮನೆಯಲ್ಲಿ ಶುಕ್ರ ಇದ್ದಾಗ ಮದುವೆ ಜೀವನ ಅಂದರೆ ಸಪ್ತಮ ಸ್ಥಾನದಿಂದ 6ನೇ ಮನೆ ಎಷ್ಟನೇ ಮನೆ ಆಗುತ್ತೆ? 12ನೇ ಮನೆ ಆಗುತ್ತೆ. ಸಪ್ತಮ ಸ್ಥಾನದಿಂದ ಕೌಂಟ್ ಮಾಡ್ಕೊಂತ ಬನ್ನಿ. 6ನೇ ಮನೆ ಎಷ್ಟನೇ ಸ್ಥಾನ ಆಗುತ್ತೆ? 12ನೇ ಮನೆ ಆಗುತ್ತೆ. ಅಂತಹ 6ನೇ ಮನೆಯಲ್ಲಿ ಶುಕ್ರ ಇದ್ದಾಗ ಮದುವೆ ಜೀವನದಲ್ಲಿ ಸಾಕಷ್ಟು ತೊಂದರೆಗಳನ್ನು ಪಡಬೇಕಾಗುತ್ತೆ. ಎಸ್ಪೆಷಲಿ ಹೆಣ್ಮಕ್ಳು ಈ PCOD ಅಂತಹ ಅಥವಾ ಮುಟ್ಟಿನ ಸಮಸ್ಯೆಗಳಿಂದ ಬಳಲಬೇಕಾಗ್ತಾ ಹೋಗುತ್ತೆ. ಆದರೆ 6ನೇ ಮನೆ ಅಂತಂದ್ರೇನು? ರೋಗ, ಋಣ, ಶತ್ರುಸ್ಥಾನ, ಡೈಲಿ ರೊಟೀನ್ ಲೈಫಲ್ಲಿ ನಡೀತಕ್ಕಂತಹ ಜೀವನದಲ್ಲೂ ಅಂದರೆ ಏನೇನು ನಡೀತಾ ಇದೆ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾವು ಏನು ಕೆಲಸಗಳನ್ನು ಮಾಡ್ತಾ ಇದ್ದೀವಿ, ಅದರಲ್ಲಿ ಎದುರಾಗ್ತಕ್ಕಂತಹ ಸವಾಲುಗಳು, ಆ ಸವಾಲುಗಳನ್ನೆಲ್ಲನೂ ಕೂಡ ಈ ಶುಕ್ರ 6ನೇ ಮನೆಯಲ್ಲಿ ಒಬ್ಬರೇ ಇದ್ದರೆ ಮಾತ್ರ. ಈಗ ಕೆಲವರೆಲ್ಲ ಕೈ ಕೆಳಗಡೆ ಕೆಲಸ ಮಾಡೋರಿಗೆಲ್ಲ ತುಂಬ ಬೈಯೋದು ಅಥವಾ ಇನ್ನೊಂದು ಮಾಡ್ತಾ ಇರ್ತಾರೆ. ಆದರೆ ಈ 6ನೇ ಮನೆಯಲ್ಲಿ ಇರ್ತಕ್ಕಂತಹ ಏನು ಶುಕ್ರ ಒಬ್ಬರೇ ಇದ್ದಾಗ ಅಂತಹ ವ್ಯಕ್ತಿಗಳು ಆ ಕೆಳಗಡೆ ಇರ್ತಕ್ಕಂತಹ ಕೆಲಸಗಾರನ ಬೈಯೋದಿಲ್ಲ. ಅವ್ರಿಗೆ ಚೆನ್ನಾಗಿ ತಿಳಿ ಹೇಳ್ತಾರೆ, ಅವ್ರ ಜೊತೆ ತುಂಬ ಚೆನ್ನಾಗಿರ್ತಾರೆ. ಅವ್ರ ಹತ್ರ ಹೇಗಿರಬೇಕು ಅಂತಕ್ಕಂಥದ್ದು ಒಂದು ಚಾಣಾಕ್ಷತೆನೇ ಇರುತ್ತೆ. ಮತ್ತು ಅವರ ಒಂದು ಹೋರಾಟದ ಜೀವನ ಏನಿದೆ, ಅವ್ರ ದಿನನಿತ್ಯ ಜೀವನದಲ್ಲಿ ಸಕ್ಸಸ್ ಆಗ್ತಾರೆ.
ನಾನು ಯಾವ ಥರ ಇರಬೇಕು, ಯಾವ ಥರ ನಾನು ಇಟ್ಕೋಬೇಕು ಅಂತಕ್ಕಂತಹ ವಿಚಾರಗಳನ್ನು ತಿಳ್ಕೊತಾ ಬರ್ತಾರೆ. ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಕಲ್ತ್ಕೊತಾ ಹೋಗ್ತಾರೆ. ಒಂದು ವೇಳೆ ಶುಕ್ರ ಮಹಾದಶ ಶುಕ್ರ 6ನೇ ಮನೆಯಲ್ಲಿದ್ದು ಶುಕ್ರ ಮಹಾದಶ ಪ್ರಾರಂಭ ಆದಾಗ ಪ್ರಾರಂಭದ ಕೆಲವು ದಿನಗಳಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡ್ತಾರೆ. ಅತ್ತೆ ಜೊತೆ ಕಲಹಗಳು ಇವೆಲ್ಲನೂ ಮೇನ್ ಶುಕ್ರ ಅಂದರೆ ಅತ್ತೆ, ಇನ್ಲಾಸ್ ಅಂತ ಕರಿತೀವಿ. ಬುಧ ಅಂದರೆ ಫಾದರ್ ಇನ್ಲಾ ಅಂದರೆ ಮಾವ ಆ್ಯಕ್ಚುಲಿ. ಸೊ 6ನೇ ಮನೆ ಶುಕ್ರ ಇದ್ದಾಗ ಮದುವೆ ಜೀವನದಲ್ಲಿ ಸಾಕಷ್ಟು ಏರಿಳಿತಗಳನ್ನು ನೋಡಬೇಕಾಗುತ್ತೆ. ಬಟ್ ಅವರ ಒಂದು ವರ್ಕ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಅದರಲ್ಲಿ ಅವ್ರು ಸಕ್ಸಸ್ ಆಗ್ತಾರೆ. ಇನ್ನು ಸಪ್ತಮ ಭಾವದಲ್ಲಿ ಶುಕ್ರ ಇದ್ದಾಗ, ಸಪ್ತಮ ಭಾವದಲ್ಲಿ ಶುಕ್ರ ಕಳತ್ರಕಾರಕ ಶುಕ್ರ ಇದ್ದಾಗ ಕಾರಕೋ ಭಾವನಾಶ ಅಂತ ಕರಿತೀವಿ. 7ನೇ ಮನೆಯಲ್ಲಿ ಶುಕ್ರ ಇದ್ದಾಗ ಕಾರಕೋ ಭಾವನಾಶ. ಯಾಕೆಂದರೆ ಕಳತ್ರಕಾರಕ ಶುಕ್ರನೇ ಸಪ್ತಮ ಸ್ಥಾನದಲ್ಲಿದ್ದಾಗ ಸಾಕಷ್ಟು ಜನರು ಹೇಳ್ತಕ್ಕಂಥದ್ದು ಕಾರಕೋ ಭಾವನಾಶ ಅಂತ ಕರಿತೀವಿ. ಅವನ ಕಾರಕತ್ವ, ಕಳತ್ರಕಾರಕಾಧಿಪತಿನೇ ದಾಂಪತ್ಯ ಸುಖಕ್ಕೆ ಅಧಿಪತಿ ಆಗಿರ್ತಕ್ಕಂಥವನೇ ಸಪ್ತಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಕಾರಕೋ ಭಾವನಾಶ. ಬಟ್ ಎಲ್ಲರಿಗೂ ಕೂಡ ಕಾರಕೋ ಭಾವನಾಶ ಆಗೋಲ್ಲ. ಯಾಕೆಂದರೆ ಸಪ್ತಮ ಭಾವದಲ್ಲಿ ಶುಕ್ರ ಏನಾದರೂ ಉತ್ತಮವಾಗಿದ್ದರೆ ಅಷ್ಟಕವರ್ಗ ಬಿಂದುಗಳನ್ನು ಕೊಟ್ಟಿದ್ರೆ ಒಂದು ವೇಳೆ ಮದುವೆ ವಿಳಂಬ ಮಾಡಬಹುದು ವಿನಃ ಮದುವೆ ಜೀವನದಲ್ಲಿ ಸಾಕಷ್ಟು ಉತ್ತಮವಾಗಿರ್ತಕ್ಕಂತಹ ಪರಿಸ್ಥಿತಿ ಕೊಡ್ತಾ ಹೋಗ್ತಾರೆ. ಮದುವೆ ಜೀವನ ಕೆಡಿಸೋದಿಲ್ಲ. ಯಾವಾಗ ಕಾರಕೋ ಭಾವನಾಶ ಆಗುತ್ತೆ ಅಂದರೆ ಸ್ಥಾನದಲ್ಲಿರ್ತಕ್ಕಂತಹ ಶುಕ್ರನನ್ನು ಬೇರೆ ಕೆಟ್ಟ ಗ್ರಹಗಳು, ಫಾರ್ ಎಕ್ಸಾಂಪಲ್ ಕುಜನ ಜೊತೆ ಕುತ್ಕೊಂಡಾಗ ಸೊ ಸಾಕಷ್ಟು ಮದುವೆ ಜೀವನದಲ್ಲಿ ಮದುವೆನೇ ಆಗಬಾರ್ದು ಅಂತಕ್ಕಂತಹ ಒಂದು ಸ್ಥಿತಿಗೆ ಹೋಗ್ಬಿಡ್ತಾರೆ. ಮದುವೆಗೆ ಮುಂಚೆನೇ ಇಷ್ಟಪಡೋದು, ಅಲ್ಲಿ ಮೋಸ ಹೋಗಿ ಆವಾಗ ಈ ಮದುವೆ ಬೇಡ, ಎಲ್ಲರೂ ಮೋಸ ಮಾಡೋರೇ ಇರೋದು ಅಂತಕ್ಕಂತಹ ಭಾವನೆ ಹುಟ್ಟಿಸ್ತಾರೆ. ಆವಾಗ ಶುಕ್ರ ಮಹಾದಶ ಬಂದಾಗ ಕೆಲವೊಂದು ತೊಂದರೆಗಳನ್ನು ಮಾಡಿಕೊಂಡು ಕೆಲವೊಂದು ತಪ್ಪುಗಳನ್ನು ಮಾಡಿಕೊಂಡು ಆಮೇಲೆ ತಪ್ಪನ್ನು ತಿದ್ದುಕೊಂಡ್ಬಿಟ್ಟು ಮುಂದಕ್ಕೆ ಹೋಗ್ತಾರೆ. ಇಟ್ಸ್ ಡಿಪೆಂಡ್ಸ್ ಆನ್ ಶುಕ್ರ ಯಾರ ಜೊತೆಲಿದ್ದಾನೆ ಮುಖ್ಯ. ಶುಕ್ರ ಎಲ್ಲರಿಗೂ ಯೋಗ ಕೊಡುತ್ತೆ, ಇದು ತಪ್ಪು ಕಲ್ಪನೆ. ಅದೇ ಕರ್ಕಾಟಕ ರಾಶಿಯಲ್ಲಿ ಶುಕ್ರ ಏನಾದರೂ ಇದ್ದು 6ನೇ ಮನೆ ಅಥವಾ 2ನೇ ಮನೆ ಅಥವಾ 8ನೇ ಮನೆ ಏನಾದರೂ ಆಗಿದ್ದರೆ ಖಂಡಿತ ಅಂತಹ ಹೆಣ್ಮಕ್ಳಿಗೆ PCOD ಇರುತ್ತೆ. ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಜಾತಕವನ್ನು. ಇನ್ನು 8ನೇ ಮನೆಯಲ್ಲಿ ಶುಕ್ರ ಇದ್ದಾಗ ನೋಡಿ, ಆರ್ಥಿಕ ವಿಚಾರದಲ್ಲಿ ಸಾಕಷ್ಟು ಉತ್ತಮವಾಗಿರುತ್ತೆ. ಆಕಸ್ಮಿಕ ಧನಲಾಭ, ಅಷ್ಟಮ ಸ್ಥಾನ, ಆಕಸ್ಮಿಕ ಧನಲಾಭ, ಅತ್ತೆ ಕಡೆಯಿಂದ ಮಾವನ ಕಡೆಯಿಂದ ಲಾಭ ಬರ್ತಕ್ಕಂಥದ್ದು ಇದೆಲ್ಲನೂ ಇರುತ್ತೆ. 8ನೇ ಮನೆ ಅಫಿಲೆಕ್ಟ್ ಆದರೆ ತುಂಬ ಸೀಕ್ರೆಟ್ ಅಫೇರ್ಸ್ ಇರುತ್ತೆ. ಶುಕ್ರ ಒಬ್ಬರೇ ಇದ್ದರೆ ಓಕೆ, ಶುಕ್ರ ಜೊತೆ ಕುಜನು ಇದ್ದರೆ ಅಥವಾ ರಾಹುವಿನ ದೃಷ್ಟಿ ಕುಜನ ದೃಷ್ಟಿ ಇದ್ದರೆ ಸೀಕ್ರೆಟ್ ಅಫೇರ್ಸನ್ನು ಮೇಂಟೈನ್ ಮಾಡ್ತಾ ಇರ್ತಾರೆ. ಇವ್ರಿಗೆ ಯಾರಿಗೂ ಗೊತ್ತಾಗದಾಗಿರೋ ಥರ ಸೀಕ್ರೆಟ್ ಅಫೇರ್ಸ್ನ ಮೇಂಟೈನ್ ಮಾಡಬೇಕಾಗಿರೋ ಪರಿಸ್ಥಿತಿ ಬರ್ತಾ ಹೋಗುತ್ತೆ. ಅಷ್ಟಮ ಸ್ಥಾನ ಆಕಸ್ಮಿಕ, ರಂಧ್ರಸ್ಥಾನ ಅಂತ ಕರಿತೀವಿ. ಎಲ್ಲ ಒಬ್ರಿಗಿಬ್ರಿಗೆ ಗೊತ್ತಾಗುತ್ತೆ ಅಷ್ಟೇ, ಎಲ್ಲರಿಗೂ ಗೊತ್ತಾಗಲ್ಲ. ಅಷ್ಟಮ ಸ್ಥಾನ ಅಂದರೆ ಶುಕ್ರನಿಂದ ಕೆಲವೊಂದು ಪಾಸಿಟಿವ್ ಕೂಡ ಇರುತ್ತೆ, ಆದರೆ ಮೇಯ್ನ್ ದಾಂಪತ್ಯ ಸುಖದಲ್ಲಿ ನಿಮಗೆ ತೊಂದರೆ ಕೊಡ್ತಾ ಹೋಗುತ್ತೆ. ಅಷ್ಟಮ ಭಾವದಲ್ಲಿ ಶುಕ್ರ ಇದ್ದರೆ ಇಲ್ಲಿಗಲ್ ರಿಲೇಷನ್ಶಿಪ್ ಹೋಗಿಬಿಡ್ತೀವಿ, ಅಲ್ಲಿ ತೊಂದರೆ ಅನುಭವಿಸ್ಬೇಕಾಗುತ್ತೆ. ಗಂಡ ಹೆಂಡತಿ ಮಧ್ಯೆ ಬಿರುಕು ಬಿಡ್ತಾ ಹೋಗುತ್ತೆ ಅಫಿಲೆಕ್ಟ್ ಆದರೆ. ಸಪ್ತಮ ಭಾವದಲ್ಲೂ ಕೂಡ ಅಷ್ಟೇ, ಅಫಿಲೆಕ್ಟ್ ಆದರೆ ಮದುವೆ ಆಗೋದಿಲ್ಲ. ಮದುವೆಗೆ ಮುಂಚೆ ತಪ್ಪುಗಳನ್ನು ಮಾಡಿಕೊಂಡು ಫಿಸಿಕಲ್ ರಿಲೇಷನ್ಶಿಪ್ ಬೆಳೆಸ್ಕೊಂಡ್ಬಿಟ್ಟು ಅಲ್ಲಿ ತಪ್ಪುಗಳನ್ನು ಮಾಡಿಕೊಂಡು ತೊಂದರೆಗೆ ಒಳಗಾಗ್ತೀವಿ. ಇದೆಲ್ಲನೂ ಕೂಡ ತುಂಬ ನೋಡ್ಕೊಂಡ್ಬಿಟ್ಟು ನಾವು ಶುಕ್ರ ಹೇಗಿದ್ದಾರೆ ಅಂತ ನೋಡ್ಕೋಬೇಕು. ಆವಾಗ ಶುಕ್ರ ದಶ ನಮಗೆ ಯೋಗ ಕೊಡುತ್ತಾ, ಏನು ಕೊಡುತ್ತೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಮಕರ ಲಗ್ನ ನೋಡಿ, ಲಗ್ನದಿಂದ ನೋಡ್ಕೊಳ್ಳಿ. ನೋಡಿ, ಮಕರ ರಾಶಿಯಾಗಿ ಬೇರೆ ಲಗ್ನ ಆಗಿದ್ದರೆ ಇದು ವರ್ತನೆ ಆಗೋದಿಲ್ಲ, ಇದು ವರ್ಸೋದಿಲ್ಲ. ರಾಶಿ ಅಂದರೆ ಮನಸ್ಸು. ನೀವು ಮನಸ್ಸಲ್ಲಿ ಅಂದ್ಕೊತೀರಾ, ನೀವು ಅಂದ್ಕೊಂಡಿರೋ ಕೆಲಸಗಳನ್ನು ಸಕ್ಸಸ್ಫುಲ್ಲಾಗಿ ಮಾಡಿದ್ದೀವಿ ಅಂದರೆ ನಿಮ್ಮ ಜಾತಕ ಚೆನ್ನಾಗಿದೆ ಅಂತ ಅರ್ಥ. ದಶಾಭುಕ್ತಿ ಅಥವಾ ಯೋಗಗಳು ಚೆನ್ನಾಗಿದೆ ಅಂತ ಅರ್ಥ. ಸೊ ನಾವು ಮನಸ್ಸಲ್ಲಿ ಅಂದ್ಕೊತೀವಿ, ಕಾರ್ ತೊಗೋಬೇಕು, ಅಥವಾ ನಾನು ಆ ಹುಡುಗಿನ ಇಷ್ಟಪಡ್ತಾ ಇದ್ದೀನಿ, ಅಥವಾ ಹುಡುಗನ ಇಷ್ಟಪಡ್ತಾ ಇದ್ದೀನಿ, ಅದೇ ಹುಡುಗ ಬೇಕು, ಅಥವಾ ಅದೇ ಹುಡುಗಿನ ನಾನು ಮದುವೆ ಆಗಬೇಕು ಅಂತ ನೀವು ಅಂದ್ಕೊತೀರಾ. ಮನಸ್ಸಲ್ಲೇ ಇರುತ್ತೆ, ಇಷ್ಟಪಟ್ಬಿಟ್ಟು ಲೈಕ್ ಮಾಡ್ತಿರ್ತೀರ. ಬಟ್ ಆ ಮದುವೆ ಆಗುತ್ತೋ ಇಲ್ವ ಅನ್ನೋದು ಜಾತಕ ತೋರಿಸುತ್ತೆ. ಅದಾಗಲ್ಲ ಅಂದರೆ ಇಲ್ಲಿ ನಿಮಗೆ ತೊಂದರೆ ಆಗ್ತಾ ಹೋಗುತ್ತೆ. ಸೊ ಲಗ್ನ ತುಂಬ ಇಂಪಾರ್ಟೆಂಟ್. ಸೊ ಈ ಮಕರ ಲಗ್ನಕ್ಕೆ ನೋಡಿ, ಪಂಚಮಾಧಿಪತಿ ದಶಮಾಧಿಪತಿಯಾಗಿ ಶುಕ್ರ ಇರ್ತಾರೆ. ರಾಜಯೋಗಕಾರಕ, ಮಕರ ಲಗ್ನಕ್ಕೆ ರಾಜಯೋಗಕಾರಕ ಈ ಒಂದು ಶುಕ್ರ. ಪಂಚಮ
ದಶಮ. ಈ ಪಂಚಮಾಧಿಪತಿ ಮತ್ತು ದಶಮಾಧಿಪತಿ ಏನಿದೆ, ಈ ವೃಷಭ ರಾಶಿ ಪಂಚಮ ಸ್ಥಾನ ಆಗುತ್ತೆ, ದಶಮ ಸ್ಥಾನ ತುಲಾ ರಾಶಿ ಆಗುತ್ತೆ. ಈ ಶುಕ್ರನಿಗೆ ಈ ಎರಡು ಮನೆಯಲ್ಲಿ ಎಲ್ಲಿ ಜಾಸ್ತಿ ಬಲ ಇರುತ್ತೆ, ಯಾವ ಮನೆಯ ರಿಸಲ್ಟ್ ಕೊಡ್ತಾರೆ ಅಂದರೆ ದಶಮ ಸ್ಥಾನ, ಅಂದರೆ ತುಲಾ ರಾಶಿಯ ಫಲಿತಾಂಶಗಳನ್ನೇ ಜಾಸ್ತಿ ಕೊಡೋದು. ಯಾಕೆ ಅಂದರೆ ಮೂಲ ತ್ರಿಕೋಣ ಆಗುತ್ತೆ, ಮೂಲ ತ್ರಿಕೋಣ ತುಲಾ ರಾಶಿ ಆಗುತ್ತೆ, ಅಲ್ಲಿ ಶುಕ್ರನಿಗೆ ಬಲಿಷ್ಠ ಜಾಸ್ತಿ ಇರುತ್ತೆ. ಅಂದರೆ ಪಂಚಮ ಸ್ಥಾನಕ್ಕೆ ಶುಕ್ರ ಅಧಿಪತಿನೇ, ಆದರೆ ದಶಮ ಸ್ಥಾನದಲ್ಲಿ ಜಾಸ್ತಿ ನಿಮಗೆ ಬಲಿಷ್ಠ ಆಗಿರ್ತಾರೆ ಅಂತ ಅರ್ಥ. ಈ ಮಕರ ಲಗ್ನಕ್ಕೆ ಶುಕ್ರದಶ ಏನಾದರೂ ಪ್ರಾರಂಭ ಆದಾಗ ಪಂಚಮ ಮತ್ತು ದಶಮ ಸ್ಥಾನದಲ್ಲಿ ಇರೋದ್ರಿಂದ, ಈ ಎರಡು ಮನೆ ಅಧಿಪತಿ ಆಗಿರೋದ್ರಿಂದ ದಶಮ ಸ್ಥಾನದ ಫಲಿತಾಂಶಗಳೇ ಜಾಸ್ತಿ ಕೊಡ್ತಾ ಹೋಗುತ್ತೆ. ಅಂದರೆ ಒಳ್ಳೆಯ ಉದ್ಯೋಗ, ಪ್ರೊಫೆಷನ್ ವೈಸ್ ಸಕ್ಸಸ್ ಆಗೋದು, ಈ ಎಲೆಕ್ಟ್ರಾನಿಕ್ಸು ಮೀಡಿಯಾ ರಂಗದಲ್ಲಿ ಸಕ್ಸಸ್ ಆಗೋದು, ಆ್ಯಂಕರಿಂಗಲ್ಲಿ ಬ್ಯೂಟಿ ಪಾರ್ಲರ್ ಆಗಿರ್ಬೋದು, ಅಥವಾ ಕಾಸ್ಮೆಟಿಕ್ಸು, ಅಥವಾ ಫ್ಯಾಷನ್ ಒಂದು ವಿಚಾರಕ್ಕೆ ಸಂಬಂಧಪಡ್ತಕ್ಕಂತಹ ವಿಚಾರದಲ್ಲಿ ಅಲ್ಲಿ ಸಕ್ಸಸ್ ಸಾಧಿಸ್ತಕ್ಕಂಥದ್ದು. ಇಟ್ಸ್ ಡಿಪೆಂಡ್ಸ್ ಆನ್ ನಿಮಗೆ ದಶಮ ಸ್ಥಾನದಲ್ಲಿ ಅಷ್ಟಕವರ್ಗ ಬಿಂದುಗಳು ಎಷ್ಟು ಕೊಟ್ಟಿದ್ದಾರೆ ಶುಕ್ರ ಆ ತುಲಾ ರಾಶಿಯಲ್ಲಿ, ಶುಕ್ರ ಒಬ್ಬರೇ ಇದ್ದಾರಾ ಅದನ್ನು ನೋಡ್ಕೊಂಡ್ಬಿಟ್ರೆ ಗೊತ್ತಾಗ್ತಾ ಹೋಗುತ್ತೆ. ಶುಕ್ರ ದಶ ನಮಗೆ ಯೋಗ ಕೊಡುತ್ತಾ ಅವಯೋಗ ಕೊಡುತ್ತಾ ಅಂತ ಹೇಳಿಬಿಟ್ಟು. ಪಂಚಮ ಸ್ಥಾನಕ್ಕೆ ಅಧಿಪತಿ ಅವರೇ. ಪಂಚಮ ಸ್ಥಾನ ಅಂದರೆ ಇನ್ನು ಪೂರ್ವ ಪುಣ್ಯ ಸ್ಥಾನ. ನಾವು ಯಾವುದೋ ಜನ್ಮದಲ್ಲಿ ಮಾಡ್ತಕ್ಕಂತಹ ಒಂದು ಪುಣ್ಯ ಇಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ಶುಕ್ರ ಬಲಿಷ್ಠನಾಗಿದ್ದರೆ, ಅಂದರೆ ದಶಮ ಸ್ಥಾನದಲ್ಲಿ ಬಲಿಷ್ಠ ಆಗಿದ್ದರೆ ನಿಮ್ಮ ಒಂದು ಪೂರ್ವಜನ್ಮದ ಸುಕೃತ, ಒಳ್ಳೆ ಪ್ರೊಫೆಷನ್ನು, ನೀವು ಒಳ್ಳೆ ಪ್ರೊಫೆಷನಲ್ಲಿ ಮುಂದುವರಿತಾ ಹೋಗ್ತೀರಾ, ಜಾಬಲ್ಲಿ ಸಕ್ಸಸ್ ಸಾಧಿಸ್ತೀರಾ, ಒಳ್ಳೆ ವಾಹನ, ಒಳ್ಳೆ ಮನೆ. ಯಾಕಂದರೆ ದಶಮ ಸ್ಥಾನದಲ್ಲಿ ಶುಕ್ರ ಕುತ್ಕೊಂಡಾಗ ಚತುರ್ಥ ಭಾವವನ್ನು ನೋಡ್ತಾ ಇರ್ತಾರೆ, ಒಳ್ಳೆ ಮನೆ ಕೊಡ್ತಾರೆ, ಒಳ್ಳೆ ವಾಹನವನ್ನು ಕೊಡ್ತಾರೆ, ಮಾನಸಿಕ ಸಂತೋಷವನ್ನು ಕೊಡ್ತಾರೆ. ನೀವು ಮಾಡ್ತಕ್ಕಂತಹ ಕೆಲಸ ನಿಮಗೆ ಮನಸ್ಸಂತೋಷ ಕೊಡ್ತಾ ಹೋಗುತ್ತೆ. ಅದೇ ಶುಕ್ರನಿಗೆ ಇಲ್ಲಿ ಶುಕ್ರ ಏನಾದರೂ ವಕ್ರಿಯಾಗಿ ಅಸ್ತಂಗತ ಆಗಿ ನೀಚ ಸ್ಥಾನದಲ್ಲಿದ್ದರೆ ಸಾಕಷ್ಟು ಏರಿಳಿತಗಳನ್ನು ನೋಡಬೇಕಾಗುತ್ತೆ. ಆ ದಶ 20 ವರ್ಷಗಳ ಕಾಲ ಕೂಡ ಸಾಕಷ್ಟು ತೊಂದರೆಗಳನ್ನು ನೋಡಬೇಕಾಗುತ್ತೆ. ಅದೇ ನೋಡಿ, ಈಗ ದಶಮ ಸ್ಥಾನದಲ್ಲಿ ನಿಮಗೆ ಜಾತಕದಲ್ಲಿ ಇಲ್ಲ ಅಂತ ಇಟ್ಕೊಳ್ಳಿ, ತುಲಾ ರಾಶಿಯಲ್ಲಿ ನಿಮಗೆ ಶುಕ್ರ ಇಲ್ಲ, ವೃಷಭ ರಾಶಿಯಲ್ಲಿ ಇದ್ದಾರೆ ಅಂತ ಇಟ್ಕೊಳ್ಳಿ. ಯಾಕೆಂದರೆ ಶುಕ್ರನಿಗೆ ವೃಷಭ ರಾಶಿಯಲ್ಲಿ ಬಲಿಷ್ಠತೆ ಕಡಿಮೆ, ಮೂಲ ತ್ರಿಕೋಣ ಯಾವುದು ತುಲಾ ರಾಶಿ, ಅಲ್ಲಿ ಅವರಿಗೆ ಪವರ್ ಜಾಸ್ತಿ ಇರುತ್ತೆ. ಆ ರಾಶಿಯಲ್ಲಿ ಇದ್ದರೆ ಮಾತ್ರ ಅದು ಒಳ್ಳೆಯ ರಾಶಿಯಾಗಿದ್ದರೆ, ಅಥವಾ ಅದೇ ಆರನೇ ಮನೆ ಆಗಿದ್ದರೆ ಅಲ್ಲಿ ಬೇರೆ ಥರ ಫಲಿತಾಂಶಗಳಿರುತ್ತೆ. ಅದೇ ದಶಮ ಸ್ಥಾನ, ಈಗ ಮಕರ ಲಗ್ನದವರಿಗೆ ದಶಮ ಸ್ಥಾನ ಆಗುತ್ತೆ, ಎಕ್ಸ್ಟ್ರೀಮ್ ಪವರ್ ಇದೆ, ಅಲ್ಲಿ ಒಳ್ಳೆ ಉದ್ಯೋಗ ಸಿಗ್ತಾ ಹೋಗುತ್ತೆ. ಅದೇ ಪಂಚಮ ಭಾವದಲ್ಲಿ ಮಕರ ಲಗ್ನದವ್ರಿಗಿದ್ರೆ, ಸೊ ನಿಮ್ಮ ಕ್ರಿಯೇಟಿವಿಟಿಯಿಂದ ನಿಮ್ಮ ಟ್ಯಾಲೆಂಟ್ನ ಯೂಸ್ ಮಾಡಿಕೊಂಡು ಕೆಲಸಗಳನ್ನು ಮಾಡ್ತಾ ಹೋಗ್ತೀರಾ, ಅದರಲ್ಲಿ ಸಕ್ಸಸ್ ಸಾಧಿಸ್ತೀರಾ. ಆದರೆ ಆ ಪಂಚಮ ಸ್ಥಾನದಲ್ಲಿ ಇರ್ತಕ್ಕಂತಹ ಶುಕ್ರನನ್ನು ಯಾವುದೇ ಗ್ರಹ ನೋಡಬಾರ್ದು. ಕುಜ, ಗುರು, ಈ ಥರ ಗ್ರಹಗಳೇನಾದರೂ ನೋಡಿದ್ರೆ ಈ ಮಕರ ಲಗ್ನದವರಿಗೆ ನೀವೇನು ಅಂದ್ಕೊತೀರೋ ಅದೆಲ್ಲನೂ ಕೂಡ ಉಲ್ಟಾ ಆಗ್ತಾ ಇರುತ್ತೆ. ಸೊ ಶುಕ್ರ ಮಹಾದಶ ಎಲ್ಲರಿಗೂ ಕೂಡ ಒಳ್ಳೆಯ ಫಲಿತಾಂಶಗಳನ್ನು ಕೊಡೋದಿಲ್ಲ. ಶುಕ್ರ ಭೋಗ ಸುಖಕ್ಕೆ ಕಾರಣ. ಆ ಸುಖವನ್ನು ಯಾವ ರೂಪದಲ್ಲಿ ನಾವು ಪಡ್ಕೊತೀವಿ ಅನ್ನೋದು, ಶುಕ್ರ ಯಾವ ಮನೆಯಲ್ಲಿದ್ದಾರೆ, ಯಾರ ಜೊತೆಯಲ್ಲಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟು. ಈ ಒಂದು ವಿಚಾರವನ್ನು ಬೋರ್ಡ್ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಮುಂಬರುವ ದಿನಗಳಲ್ಲಿ ಆ ಥರ ಕೂಡ ನಾನು ನಿಮಗೆ ಮಾಡ್ತಾ ಹೋಗ್ತೇನೆ. ಈ ವಿಡಿಯೋ ನಿಮಗೆ ಆದಷ್ಟು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೇನೆ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.